ಎಲ್ಲ ಕೊಟ್ಬಿಡ್ತೀನ. ಮೊದ್ಲು ಗಣೇಶನ್ ಪೂಜೆ, ಆಮೇಲೆ ನಿನಗೆ. ಅಮ್ಮ, ಗಣೇಶನ್ ಪೂಜೆ ಬೇಕಾದ್ರೆ ಆಮೇಲೆ ಮಾಡು, ಮೊದ್ಲು ನಂಗೆ ತಿನ್ನಕ್ ಕೊಡಮ್ಮ. ಹಸು ಆಗ್ತದೆ, ತಡೆಯಕ್ಕೆ ಆಗ್ತಿಲ್ಲ. ಕೃಷ್ಣ, ನೀನ್ ಅತಿ ಆಯ್ತು. ದೊಡ್ಡವ್ರು ಹೇಳೋ ಮಾತನ್ನ ಮಕ್ಳು ಕೇಳ್ಬೇಕು. ಗಣೇಶ ಅಪ್ಪ ಅಮ್ಮ ಮಾತನ್ನ ಹೇಗ್ ಕೇಳ್ತಾ ಇದ್ದ ಗೊತ್ತಾ? ಏನ್ ಕೇಳ್ತಾನೋ ಏನೋ, ಇಲ್ಲಿ ಮೇಲೆ ಕೂತ್ಕೊಂಡು ಕೂರ್ಸುತ್ತವನಲ್ಲ, ನೀನ್ ಹೊಗಳ್ತ್ಯಾ? ಗಣೇಶ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತಾಡ್ಬಾರ್ದು ಕಂದ. ನಿನ್ನ ಅಮ್ಮ ತಪ್ಪಾಯ್ತು ಬಿಡಮ್ಮ, ತಪ್ಪಾಯ್ತು ಬಿಡಮ್ಮ. ನೋಡು, ನೀನ್ ಒಳ್ಳೆ ಹುಡುಗ ಆಗೋದಾದ್ರೆ ನಾನು ನಿಗೊಂದು ಕತೆ ಹೇಳ್ತೀನಿ. ಕತೆನಾ? ಹೇಳು ಹೇಳು ಹೇಳು. ಒಮ್ಮೆ ಕೈಲಾಸದಲ್ಲಿ ಶಿವ ಪಾರ್ವತಿ ನರ್ತನ ಮಾಡ್ಬೇಕಾದ್ರೆ ಚರ್ಮಾಂಬರ ಗಂಗಾಧರ ಹರಣೇ ಸುಂದರ ಸ್ವರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರಣೇ ಸುಂದರ ಸ್ವರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. ನಾರಾಯಣ ನಾರಾಯಣ, ಆಹಾಹಾ, ಎಂಥ ಅಮೋಘ ನೃತ್ಯ. ವಿಷವನ್ನು ಕುಡಿದು ವಿಷಕಂಠನೆನಿಸಿಕೊಂಡ ಸರ್ವಶಕ್ತ ಜಗದೀಶ್ವರ, ಸಕಲ ಜೀವ ಜಗತ್ತನ್ನು ತಾಯಿಯಂತೆ ಪೋಷಿಸುತ್ತಿರುವ ಜಗನ್ಮಾತೆ ಪಾರ್ವತಿಯರ ನೃತ್ಯವನ್ನು ವರ್ಣಿಸಲು ಪದಗಳೇ ಸಾಲದು. ಏನು ಹೇಳುತ್ತೀರಾ ಗಣೇಶ ಸುಬ್ರಹ್ಮಣ್ಯ? ಏಕೆ ಹೀಗೆ ನಿಂತಿರುವಿರಿ? ಹೋಗಿ ನೋಡಿದರೆ ಆಯಣವೆಂದರೆ ಗೆಳೆಯರಿಲ್ಲ, ನಾನೇನು ಮಾಡಲಿ? ಇವಳಿಗೂ ಯಾವಾಗಲೂ ತಿನ್ನುವುದು ಆಡುವುದು ಬಿಟ್ಟರೆ ಬೇರೆ ಏನು ಗೊತ್ತು ನಡೆದರೆ? ಸೋಮಾರಿ. ಯಾರು ಸೋಮಾರಿ? ನೀನು. ಮೂರು ತಾನಿನ ನವಿಲಿನ ಮೇಲೆ ಕುಳಿತು ಅಲೆಮಾರಿ ಅಂತ ಅಲೆದಾಡುವುದನ್ನು ಬಿಟ್ಟರೆ ಬೇರೇನು ಗೊತ್ತು ನಿನಗೆ? ಪಾಪ, ಅದಕ್ಕೆ ಪುಕ್ಕ ಕೆರೆದುಕೊಳ್ಳಲು ಸಮಯ ಕೊಡದೆ ರೂರಿ ಅಂತ ಅದರ ಬೆನ್ನ ಮೇಲೆ ಕುಳಿತುಕೊಳ್ಳುವ ನೀನು ಶುದ್ಧ ಸೋಮಾರಿ. ನಾನು ಕ್ರೂರಿ, ನೀನು ಮಹಾ ಕರುಣೆಯ. ಅವನಿಗೂ ಅವನ ವಾಹನಕ್ಕೂ ಅಲಗರಾಂತದ ಅವನ ಹೊಟ್ಟೆಯ ಮಹಾ ಗುಡಾಣ. ಅವನ ಸೊಂಟದ ದಾರ ಮಾಡಿಕೊಂಡು ಚೀಲಿಯ ಮೇಲೆ ಕುಳಿತು ಓಡಾಡುವ ಇವನು ಶುದ್ಧ ಸೋಮಾರಿ. ನನಗೆ ಹೇಳಲು ಬರುತ್ತಾನೆ. ನನ್ನನ್ನು ಅಡಗಿಸುಯ ಮಾಡುತ್ತೀನಿ ನಿನಗೆ. ಏನು ಮಾಡುವೆ? ಗಣೇಶ ಸುಬ್ರಹ್ಮಣ್ಯ. ನಾರಾಯಣ ನಾರಾಯಣ, ಇದೇನಿದು? ನೀವು ಕೂಡ ಹೀಗೆ ನರಮನುಷ್ಯನಂತ ಕಿತ್ತಾಡುವುದೇ? ಮತ್ತೇನು ಮಾಡಿದರೆ? ಅವನು ನನ್ನನ್ನು ಸೋಮಾರಿ ಎನ್ನುತ್ತಾನೆ. ನಾನು ಬುದ್ಧಿವಂತನಲ್ಲವೇನಾದರೆ? ನೀನಲ್ಲ, ನಾನು ಬುದ್ಧಿವಂತ, ನೀನು ಶತಮೂರ್ಖ. ಶಾಂತಿ ಶಾಂತಿ. ಗಜಾನನ ನೋಡಿ, ನಿಮ್ಮಿಬ್ಬರಲ್ಲಿ ಯಾರು ಮಹಾ ಬುದ್ಧಿವಂತರೆಂದು ತಿಳಿಯಬೇಕಾದರೆ ನಾನು ನಿಮಗೊಂದು ಪಂದ್ಯವನ್ನಿಡುತ್ತೇನೆ. ಅದರಲ್ಲಿ ಯಾರು ಗೆಲ್ಲುತ್ತಾರೋ ಅವರೇ ಬುದ್ಧಿವಂತರು. ಪಂದ್ಯವೇನೆಂದು ಹೇಳಿ ನಾರದರೆ? ನಿಮ್ಮಿಬ್ಬರಲ್ಲಿ ಯಾರು ಮೊದಲು 3 ಲೋಕಗಳನ್ನು ಪ್ರದಕ್ಷಿಣೆ ಹಾಕಿ ಮತ್ತೆ ಕೈಲಾಸಕ್ಕೆ ಬರುತ್ತಾರೋ ಅವರೇ ಬುದ್ಧಿವಂತರು. ಅಗ್ರಜ, ನಾರದ ಹೇಳಿದ್ದು ಮಾತು ಕೇಳಿದೆಯಾ? ನಾನೇ ಇದ್ರಲ್ಲಿ ವಿಜಯಶಾಲಿ ಆಗೋದು. ಮಗು ಸುಬ್ರಹ್ಮಣ್ಯ, ಅಷ್ಟೊಂದು ನಿಖರವಾಗಿ ಏಕೆ ಹೇಳುವೆ? ತಾಯಿ, ನನ್ನ ಶಕ್ತಿ ಬಗ್ಗೆ ನಿಮಗೆ ಗೊತ್ತಿಲ್ಲವೇ? ಬಾಲಕನಿರುವಾಗಲೇ ತಾರಕಾಸುರನನ್ನು ಸಂಹಾರ ಮಾಡಿದ್ದೆ. 6 ಪರ್ವತಗಳ ಹೊಡೆಯಾದ ನಂಗೆ ವಿಶ್ವ ಪ್ರದಕ್ಷಿಣೆ ಯಾವ ಲೆಕ್ಕ? ಬಲೆ ಮಗನೇ, ಜಯಶಾಲಿಯಾಗು. ಮಗನೇ ಗಣೇಶ, ಈ ಪಂದ್ಯದಲ್ಲಿ ನೀನೇ ವಿಜಯಶಾಲಿ ಆಗುತ್ತೆ ಎಂದು ಈ ಮಾತೃ ಹೃದಯ ಹೇಳುತ್ತಿದೆ. ಹೋಗಿ ಬಾ ಕಂದ, ಜಯಶಾಲಿ ಆಗು. ಶಿವ
ನಮ್ಮ ಕಣ್ಣ ಮುಂದೆ ಇದ್ದು ಅದಾವ ಸಂದರ್ಭದಲ್ಲಿ ವಿಶ್ವವನ್ನೇ ಸುತ್ತಿ ಬಂದ ಈ ಗಣೇಶ. ಹೌದೌದು, ನಾನು ವಿಶ್ವವನ್ನು ಸುತ್ತಿ ಬಂದಿದ್ದು ನಾನೇ. ಇವನಿಗೆ ವಿಶ್ವವನ್ನು ಸುತ್ತಿ ಬಂದ ಮಗು ಗಣೇಶ, ನಾರದರ ಸಂದೇಹಕ್ಕೆ ಬೇಗ ಉತ್ತರಿಸು. ಮಗನೇ ಗಣೇಶ, ನೀನು ಯಾವ ಉತ್ತರ ನೀಡುತ್ತೀಯೋ ಎಂಬ ಕುತೂಹಲ ನನಗೂ ಇದೆ. ಹೇಳುವಂತವನಾಗು. ತಂದೆಯೇ, ಜಗದೊಡೆಯುವುದು ನಿಮಗೆ ಗೊತ್ತಿಲ್ಲದೇನಿದೆ? ಆದರೂ ಹೇಳುತ್ತೇನೆ. ಕೋಟಿ ನದಿಗಳಲ್ಲಿ ಮುಳುಗಿ ಎದ್ದು ಬಂದರೂ ಸಿಗದ ಫಲ, ಭೂಲೋಕವನ್ನು ಸುತ್ತಿದರೂ ಸಿಗದ ಫಲ, ವೇದ ಕೋಶಗಳನ್ನು ಓದಿ ಪಂಡಿತನೆನಿಸಿಕೊಂಡರೂ ಸಿಗದ ಫಲಗಳಿಗಿಂತ ಶ್ರೇಷ್ಠವಾದದ್ದು ತಂದೆ ತಾಯರನ್ನು ಸುತ್ತಿ ಅವರಿಂದ ಪಡೆದುಕೊಳ್ಳುವ ಆಶೀರ್ವಾದದ ಫಲ. ಬಲೆ ಮಗನೇ, ಬಲೆ